ಹರೇ ರಾಮ. ನಮಸ್ಕಾರ. ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಈ ಚಾತುರ್ಮಾಸ್ಯವನ್ನ ಸ್ವಭಾಷಾ ಚಾತುರ್ಮಾಸ್ಯ ಅಂತ ಪರಮಪೂಜ್ಯರು ಹೆಸರಿಸಿದ್ದಾರೆ. ಪರಮಪೂಜ್ಯ ಶ್ರೀ ಸಂಸ್ಥಾನದವರು ಕಳೆದ ಹಲವು ಚಾತುರ್ಮಾಸ್ಯಗಳನ್ನು ಒಂದು ಪರಿಕಲ್ಪನೆಯ ಆಧಾರದಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಚಾತುರ್ಮಾಸ್ಯಕ್ಕೆ ಅದರದ್ದೇ ಆದ ಕ್ರಮ ಇದೆ, ಸ್ವರೂಪ ಇದೆ, ಉದ್ದೇಶ ಇದೆ. ಆದರೆ ಅದರ ಜೊತೆಗೆ ಪರಮಪೂಜ್ಯರು ಸಮಾಜಕ್ಕೆ ಒಂದು ಹೊಸ ಹೊಳಹು, ಹೊಸ ಬೆಳಕು ಕೊಡುವ ದೃಷ್ಟಿಯಿಂದ ಅದಕ್ಕೆ ಬೇರೆಯದೇ ಆದ ಒಂದೊಂದು ಪರಿಕಲ್ಪನೆಯನ್ನು ಸೇರಿಸಿ ಜನಮಾನಸದಲ್ಲಿ ಹೊಸದೇನನ್ನು ಬಿತ್ತುವ, ಬೆಳೆಯುವ ಸತ್ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ವರ್ಷ ಅವರು ಕರೆದಿದ್ದು ಈ ಚಾತುರ್ಮಾಸ್ಯವನ್ನು ಸ್ವಭಾಷಾ ಚಾತುರ್ಮಾಸ್ಯ ಅಂತ. ಸ್ವಭಾಷಾ ಅಂದರೆ ತನ್ನ ಭಾಷೆ ಅಂತ ಅರ್ಥ. ಇದರ ವಿವರಣೆ ವಿಶೇಷವಾಗಿ ಇದು ಬೇಕಾಗಿಲ್ಲ. ಜಗತ್ತಿನಲ್ಲಿ ಅಸಂಖ್ಯ ಭಾಷೆಗಳಿವೆ. ಯಾಕೆಂದ್ರೆ ಅದದೇ ಭಾಷೆಯನ್ನ ಮಾತನಾಡುವ ಜನ ಇದ್ದಾರೆ. ಅದನ್ನು ನಾವು ಮಾತೃಭಾಷೆ ಅಂತ ಕೂಡ ಕರೀತೇವೆ. ಈ ಮಾತೃಭಾಷೆಯನ್ನೇ ಸ್ವಭಾಷಾ ಅಂತ ಇಲ್ಲಿ ಹೆಸರಿಸಿರೋದು. ಸ್ವಭಾಷೆಯನ್ನ ಮಾತನಾಡಬೇಕು ಅಂತ ಅನ್ನೋದು ಈ ಚಾತುರ್ಮಾಸ್ಯದ ಕರೆ. ಜಗತ್ತಿನ ಅದೆಷ್ಟೋ ಭಾಷೆಗಳು ಅಳಿದಿವೆ. ಯಾಕೆ ಅಳಿದಿವೆ ಅಂತ ಅಂದ್ರೆ ಎರಡು ಕಾರಣಕ್ಕೆ. ಒಂದು, ಆ ಭಾಷೆಯನ್ನ ಮಾತನಾಡುತ್ತಿದ್ದ ಜನರೇ ಇಲ್ಲ, ಅಥವಾ ಆ ಜನರು ಬೇರೆ ಭಾಷೆಗಳನ್ನ ಆಡೋದಕ್ಕೆ ಆರಂಭ ಮಾಡಿದ್ದಾರೆ. ಹೆಚ್ಚಿನದಾಗಿ ಭಾಷೆ ಅಳಿಯೋದಕ್ಕೆ ಕಾರಣ ಆ ಜನರೇ ಇಲ್ಲದೆ ಆಗಿದ್ದಕ್ಕಿಂತಲೂ ಆ ಜನ ಬೇರೆ ಭಾಷೆಯನ್ನ ಮಾತನಾಡೋದಕ್ಕೆ ಆರಂಭಿಸಿದ್ದಕ್ಕೆ. ಬೇರೆ ಭಾಷೆಯನ್ನ ಜನ ಮಾತನಾಡಬಾರದಾ ಅಂತ ಅಂದ್ರೆ ಇಡೀ ಜಗತ್ತನ್ನ ಅಂಗೈಲಿಟ್ಟು ನೋಡ್ತಾ ಇರುವ ಹೊಸ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿರುವ ಕಾಲಘಟ್ಟದಲ್ಲಿ ಖಂಡಿತವಾಗಿಯೂ ಬೇರೆ ಭಾಷೆಗಳನ್ನು ನಿಷೇಧಿಸೋದಕ್ಕಾಗೋದಿಲ್ಲ. ನಿಷೇಧಿಸೋದು ಉಪಯುಕ್ತವೂ ಅಲ್ಲ, ಅನುಕೂಲಕರವೂ ಅಲ್ಲ. ಹಾಗೆ ನಿಷೇಧಿಸುವುದು ಒಂದು ಮೌಲ್ಯವೂ ಅಲ್ಲ. ಎಲ್ಲ ಭಾಷೆಗಳನ್ನು ಕಲಿಯೋಣ, ಎಷ್ಟು ಭಾಷೆಗಳನ್ನು ಬೇಕಾದರೂ ಕಲಿಯೋಣ, ಎಲ್ಲ ಭಾಷೆಗಳಲ್ಲೂ ವ್ಯವಹರಿಸೋಣ. ಅದು ಜಾಗತಿಕ ಅಂತಾರಾಷ್ಟ್ರೀಯವಾದ ಸಂವಹನದ ಭಾಷೆ ಇರಲಿ. ರಾಷ್ಟ್ರಕ್ಕೊಂದು ಸಂವಹನ ಭಾಷೆ ಬೇಕು ಅಂತ ಇದ್ರೆ ಈಗಿಲ್ಲ ನಮ್ಮ ರಾಷ್ಟ್ರದಲ್ಲಿ, ಅದಿರಲಿ. ಅಥವಾ ಯಾವುದೋ ದೇಶಕ್ಕೆ ಹೋಗಿದ್ದೇವೆ, ಯಾವುದೋ ರಾಜ್ಯಕ್ಕೆ ಹೋಗಿದ್ದೇವೆ, ಅಲ್ಲಿಯ ಭಾಷೆ ಬೇಕು ಅಂತ ಅನ್ನಿಸಿದಾಗ ಇರಲಿ, ಆ ಭಾಷೆಗಳನ್ನು ಚೆನ್ನಾಗಿ ಕಲಿತು ಮಾತಾಡೋಣ. ಅದಕ್ಕೆ ಯಾವ ವಿರೋಧವೂ ಇಲ್ಲ. ಭಾಷಾ ತಾರತಮ್ಯದ, ಭಾಷಾ ನಿಷೇಧದ, ಭಾಷೆಯನ್ನ ಹೊತ್ತಿ ಉರಿಸುವ, ಬೆಂಕಿಯಾಗಿಸುವ ಪ್ರಯತ್ನ ಅಲ್ಲ ಇದು. ಬದಲಿಗೆ ಇದೆಂಥ ಪ್ರಯತ್ನ ಅಂದ್ರೆ ತನ್ನ ಭಾಷೆಯನ್ನ ಉಳಿಸ್ಕೊಳ್ಬೇಕು ಮತ್ತು ಲೋಕದ ಭಾಷೆಗೂ ಅವನು ಬೆಳಕು ನೀಡಬಹುದು ಅಂತ. ತನ್ನ ಮನೆಗೆ ಬೆಂಕಿ ಹಚ್ಚಿ ತನ್ನ ಮನೆಯನ್ನ ನಿರ್ನಾಮ ಮಾಡಿಕೊಂಡು ಊರನ್ನ ಉದ್ಧರಿಸ್ತೇನೆ ಅಂತ ಹೊರಡೋದನ್ನ ಮೂರ್ಖತನ ಅಂತ ಕರಿತೀವಿ. ನನ್ನ ಮನೆ ಚೆನ್ನಾಗಿರಬೇಕು ಮತ್ತು ನನ್ನ ಊರು ಚೆನ್ನಾಗಿರಬೇಕು. ನನ್ನ ಊರು ಚೆನ್ನಾಗಿರಬೇಕು ಅಂದ್ರೇನು? ಊರಿನ ಎಲ್ಲ ಮನೆಗಳೂ ಚೆನ್ನಾಗಿರಬೇಕು ಅಂತ ಅರ್ಥ. ಆದರೆ ನಾನಿರಬೇಕಾದದ್ದು ನನ್ನ ಮನೆಯಲ್ಲಿ ತಾನೆ. ಹಾಗೆ ಎಲ್ಲ ಭಾಷೆಯ ಕುರಿತು ಅಪಾರ ಗೌರವ, ಅಭಿಮಾನ, ಪ್ರೀತಿ ಇಟ್ಟುಕೊಂಡೇ ನಾನು ನನ್ನ ಭಾಷೆಯನ್ನ ಮಾತನಾಡಬೇಕು ಅನ್ನೋದು ಈ ಚಾತುರ್ಮಾಸ್ಯದ ಕರೆ, ಈ ಅಭಿಯಾನದ ಆಮಂತ್ರಣ. ಸ್ವಭಾಷೆ ಅಂತ ಅಂದಾಗ ಇಲ್ಲಿ ಒಂದು ವಿಶೇಷವಾದ ಅಂಶವನ್ನ ಪರಮಪೂಜ್ಯರು ಸೇರಿಸಿದ್ದಾರೆ. ನಿನ್ನ ಭಾಷೆಯನ್ನ ನೀನು ನಿನ್ನದೇ ಭಾಷೆಯಿಂದ ಪೂರ್ಣಗೊಳಿಸಿಕೊಂಡು ಮಾತನಾಡು ಅಂತ. ಹಾಗೆ ಯಾಕೆ ಕರೆ ಕೊಡಬೇಕಾಗಿ ಬಂದಿದೆ ಅಂತ ಅಂದ್ರೆ, ಇವತ್ತು ನಾವು ಕನ್ನಡವನ್ನ ಹೇಗೆ ಮಾತನಾಡುತ್ತಿದ್ದೀವಿ ಅಂತ ಕೇಳಿದ್ರೆ, ನಮ್ಮ ಕನ್ನಡದಲ್ಲಿ ಅರ್ಧದಷ್ಟು, ಮುಕ್ಕಾಲರಷ್ಟು ಇಂಗ್ಲಿಷ್ ಪದಗಳು ತುಂಬಿಕೊಂಡಿವೆ. ಇಂಗ್ಲಿಷ್ ಭಾಷೆಯ ಮೇಲೆ ದ್ವೇಷ ಇಲ್ಲ, ಆದರೆ ಇಂಗ್ಲಿಷ್ ಭಾಷೆಯನ್ನ ಮಾತನಾಡುವಾಗ ಶುದ್ಧ ಇಂಗ್ಲಿಷ್ ಮಾತನಾಡೋಣ. ಒಂದೊಮ್ಮೆ ಇಂಗ್ಲಿಷ್ ಮಾತನಾಡುವಾಗ ನಡುವೆ ಕನ್ನಡ ಸೇರಿಸಿಕೊಂಡ್ರೆ ಇವನಿಗೆ ಇಂಗ್ಲಿಷ್ ಬರೋಲ್ಲ ಅಂತ ಜನ ನಗ್ಗುತ್ತಾರೆ ತಾನೆ. ಹಾಗಿರುವಾಗ ಕನ್ನಡದ ಒಳಗೆ ಇಂಗ್ಲಿಷ್ ಶಬ್ದಗಳನ್ನು ಬಳಸಿದರೂ ನಮಗೆ ಕನ್ನಡ ಬರೋಲ್ಲ ಅಂತ ಆಗ್ಲಿಲ್ವಾ? ಹಾಗಾಗಿ ನೋಡ್ತಾ ನೋಡ್ತಾ ಏನಾಗುತ್ತಾ ಇದೆ, ಕನ್ನಡಿಗರಿಗೆ ಕನ್ನಡದ ಶಬ್ದಗಳೇ ಮರೆತು ಹೋಗಿವೆ. ಅಷ್ಟು ಇಂಗ್ಲಿಷ್ ಶಬ್ದಗಳನ್ನ ಹುಟ್ಟುತ್ತಲೇ ಬಳಸ್ಕೊಂಡು ಹೋಗಿದೀವಿ. ಇದಕ್ಕೆ ಕನ್ನಡದಲ್ಲೊಂದು ಬಳಕೆಯ ಶಬ್ದ ಇತ್ತ ಅಂತ ನಿಘಂಟುವಿನಲ್ಲಿ, ಶಬ್ದಕೋಶಗಳಲ್ಲಿ ಹುಡುಕುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯೋಚನೆ ಮಾಡಿ, ಇದು ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಕನ್ನಡ ಭಾಷೆ ಉಳಿಯತ್ತಾ? ಕನ್ನಡ ಭಾಷೆಯಲ್ಲಿ ಎಲ್ಲ ಇಂಗ್ಲಿಷ್ ಪದಗಳೇ ಬರ್ತಾ ಬರ್ತಾ ಹೋಗಿ ಒಂದು ದಿನ ಕನ್ನಡವೇ ಇಲ್ಲವಾದೀತು. ಇಂಥ ದುರ್ಭರತೆಯನ್ನ ಕನ್ನಡ ಭಾಷೆಗೆ, ಸಂಪದ್ಭರಿತವಾದ ಕನ್ನಡ ಭಾಷೆಗೆ, ಅದ್ಭುತವಾದ ಸಾಹಿತ್ಯವಿರುವ ಕನ್ನಡ ಭಾಷೆಗೆ, ಸಾವಿರಾರು ವರ್ಷಗಳ ಇತಿಹಾಸ ಇರುವ ಕನ್ನಡ ಭಾಷೆಗೆ ನಾವು ತಂದಿಡಬಹುದಾ? ಇದು ಮಾತೃದ್ರೋಹದ ಕಾರ್ಯ ಅಲ್ವಾ? ಹಾಗಾಗಿ
ಈ ಚಾತುರ್ಮಾಸ್ಯದ ಸ್ವಭಾಷಾ ಅನ್ನುವ ಅಭಿಯಾನದ ಆಂದೋಲನದ ಕರೆ ಏನು ಅಂದ್ರೆ ಶುದ್ಧ ಕನ್ನಡವನ್ನ ಮಾತನಾಡೋದಕ್ಕೆ ಆರಂಭ ಮಾಡೋಣ. ಇಂಗ್ಲಿಷ್ ಮಾತನಾಡುವಾಗ ಶುದ್ಧ ಇಂಗ್ಲಿಷ್ ಮಾತಾಡೋಣ, ಹಿಂದಿ ಮಾತನಾಡುವಾಗ ಶುದ್ಧ ಹಿಂದಿ ಮಾತಾಡೋಣ, ತಮಿಳು ಮಾತಾಡುವಾಗ ಶುದ್ಧ ತಮಿಳು ಮಾತಾಡೋಣ. ಹಾಗೆಯೇ ಕನ್ನಡ ಮಾತನಾಡುವಾಗ ಒಂದೇ ಒಂದು ಇಂಗ್ಲಿಷ್ ಪದವನ್ನು ಬಳಸದೆ ಕನ್ನಡವನ್ನೇ ಮಾತನಾಡೋಣ. ಕನ್ನಡ ಎಂಥ ಅದ್ಭುತವಾದ ಭಾಷೆ ಅಂದ್ರೆ ಇಲ್ಲಿ ಎಲ್ಲದಕ್ಕೂ ಶಬ್ದ ಇದೆ ಮತ್ತು ಹೊಸದಾಗಿ ಜೀವನ ಶೈಲಿಗೆ ಸೇರಿಕೊಂಡ ವಸ್ತುಗಳಿಗೆ ನಮ್ಮ ಹಿರಿಯರು ಸಾಕಷ್ಟು ಶಬ್ದಗಳನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಇನ್ನಷ್ಟಕ್ಕೆ ಸೃಷ್ಟಿಯಾಗಬೇಕು ಅಂತ ಅಂದ್ರೆ ಪಂಡಿತರಲ್ಲಿ ವಿಜ್ಞಾಪನೆ ಮಾಡಿಕೊಂಡು ಅದಕ್ಕೆ ಅದರದ್ದೇ ಆದ ಪದವನ್ನು ಸೃಷ್ಟಿ ಮಾಡಿಕೊಳ್ಳೋಣ ಮತ್ತು ಅದನ್ನೇ ಬಳಸೋಣ. ನಮ್ಮ ಮುಂದಿನ ಜನಾಂಗಕ್ಕೆ, ಮುಂದಿನ ಜನಾಂಗಗಳಿಗೆ ಶುದ್ಧ ಕನ್ನಡವೊಂದನ್ನು ಉಳಿಸುವ ಕಾರ್ಯವನ್ನ ನಾವು ಮಾಡಬೇಕಾಗಿದೆ. ಅದಕ್ಕೆ ಪ್ರತಿಜ್ಞಾಬದ್ಧರಾಗೋಣ. ಈ ಕ್ಷಣದಿಂದ, ಇಂದಿನಿಂದ ಪ್ರತಿದಿನ ನಾನು ಇಷ್ಟು ಇಂಗ್ಲಿಷ್ ಪದಗಳನ್ನ ಕಡಿಮೆ ಮಾಡಿಕೊಂಡೆ ಅಂತ ಲೆಕ್ಕ ಹಾಕ್ತಾ ಹೋಗಿ ದಿನದಿಂದ ದಿನಕ್ಕೆ ಕನ್ನಡದೊಳಗೆ ಇಂಗ್ಲಿಷ್ ಬಳಸುವ ನಿಮ್ಮ ಅಭ್ಯಾಸ ಕಡಿಮೆ ಆಗ್ತಾ ಹೋಗ್ಲಿ. ಒಂದು ದಿನ ನೀವೇ ನಿಮಗೆ ಆಶ್ಚರ್ಯ ಪಡ್ತೀರಿ, ನಾನು ನಿರರ್ಗಳವಾಗಿ ಮಾತನಾಡ್ತೀನಿ ಕನ್ನಡವನ್ನ, ಒಂದೇ ಒಂದು ಇಂಗ್ಲಿಷ್ ಪದ ಬಳಸದೆ. ನಾನು ನಿರರ್ಗಳವಾಗಿ ಮಾತನಾಡ್ತೀನಿ ಇಂಗ್ಲಿಷ್ ಅನ್ನ ಮತ್ತು ಅದು ಸಂಪೂರ್ಣವಾಗಿ ಇಂಗ್ಲಿಷ್ ಪದಗಳನ್ನ ಬಳಸಿ ಅಂತ ಹೇಳುವಷ್ಟು ಭಾಷೆಯ ಜ್ಞಾನ ನಿಮಗೆ ಬರುವಂತಾಗಲಿ. ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೇವೆ, ಕನ್ನಡ ಅನ್ನ ತಿಂದಿದ್ದೇವೆ. ಕನ್ನಡ ಮಾತೆಯನ್ನ ಪರಿಶುದ್ಧವಾಗಿ ಉಳಿಸೋಣ. ನಮಸ್ಕಾರ.